ರಾಜೇಶ ಯಾಕೋ ಅರ್ಜೆಂಟ್ ಫೋನ್ ಮಾಡಿ ಕರೆದ್ನಲ್ಲ, ಯಾಕೋ ಅರ್ಜೆಂಟ್ ಕರ್ದಲ್ಲ? ಒಂಚೂರು ಗಾಡಿ ಕೊಡಿ ಯಾಕೋ ಇದ್ಯಾಕೋ ಹಿಂಗೆ? ನಮ್ಮ ಮನೆ ಕೆಲಸ ಅರ್ಜೆಂಟ್ ಐತಿ. 2 hours later. ನನಗೆ ಗೊತ್ತಾಯ್ತು ಕಣ್ರಿ, ಇವನು ಪಕ್ಕ ಕಾಲೇಜ್ ಬಿಡೋ ಟೈಮ್ ಇದು. ಯಾವ್ದೋ ಕಾಲೇಜ್ ಮುಂದೆ ಇರ್ತಾನೆ ಇವನು. ಸತ್ಯ ಮಾಡಿ ಹೇಳ್ತೇನೆ, ಈ ತರ ಹುಡುಗಿರು ಓಡಾಡ್ತಾವ್ರಲ್ಲ ಅವ್ರು ನೋಡಕ್ ಬಂದವನ್ನ ನೋಡ್ರಿ ಅವನ್ನ, ನಾನವನಲ್ಲ. ನೋಡ್ರಿ ಅವನ್ನ. ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ನಾನು ಹೇಳಿಲ್ವ ಏನೋ ಕೆಲಸ ಅಂತ. ನಿನ್ ಗಾಡಿ ಇದ್ರೂನು ನನ್ ಗಾಡಿ ಯಾಕೆ ಇಸ್ಕೊಳೋದೆ ಅಂತ. ಇಂಥ ಗಾಡಿಲಿ ಹೋದ್ರೆ ಯಾರು ಬೀಳ್ತಾರೆ ಅಂತ ಏನೋ ಬಂದೆ. ಆಯ್ತು, ಆಮೇಲೆ ಟೈಟ್ ಇರುತ್ತಾ ಹತ್ಕೊಂಬೋದಾ? ಹತ್ಕೊಂಡಿ? ಹಾ, ಅಲ್ಲ ಅದು ಸರಿ, ನಿಮ್ಗೆ ಹೆಂಗ್ ಗೊತ್ತಾಯ್ತು? ನೀನ್ ಇಂತ ಕಂತ್ರಿ ಕೆಲಸ ಮಾಡ್ತೀಯ ಅಂತ ಅವ್ರು ಫಸ್ಟ್ ಹೇಳಿದ್ರು. ಅದಕ್ಕೇನೆ ನಾನು ನನ್ ಗಾಡಿಗೆ ಸ್ಮಾರ್ಟ್ GPS ಟ್ರ್ಯಾಕರ್ ಹಾಕ್ಸಿದೀನಿ. ನೀನು ಸಾಮಾನ್ಯದೋನಲ್ಲಣ್ಣ. ಅಡ್ಜಾಸ್ಟ್ ಟ್ರ್ಯಾಕರ್ ಯಾಕೆ ತಗೊಬೇಕು ಗೊತ್ತಾ? ನೋಡಿ ಇದ್ರಲ್ಲಿ ಲೈವ್ ಟ್ರ್ಯಾಕಿಂಗ್ ಐತೆ. ನಿನ್ಗೆ ನೋಡಿ ಎಲ್ಲೆಲ್ಲಿ ಓಡಾಡಿದ್ಯಾ, ಫಾಸ್ಟ್ ರೈಡ್ ಪ್ಲೇ ಬ್ಯಾಕು ಎಲ್ಲೆಲ್ಲಿ ಓಡಾಡಿದ್ಯಾ ಅಂತಾನು ಗೊತ್ತಾಯ್ತದೆ. ಇನ್ ಕೇಸ್ ನೀನು ಯಾರನ್ನ ನನ್ ಗಾಡಿ ಆನ್ ಮಾಡಿದ್ರು ನನಗೆ ಮೆಸೇಜ್ ಬರುತ್ತೆ, ಆಫ್ ಮಾಡಿದ್ರು ಮೆಸೇಜು. ಹೌದಾ? ಅಡ್ಜಾಸ್ಟ್ ಟ್ರ್ಯಾಕರ್ ನೀವು ಬೈ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನನ್ನ ಪ್ರೊಫೈಲ್ ಬಯೋದಲ್ಲಿ ಲಿಂಕ್ ಇರುತ್ತೆ, ಅಲ್ಲಿ ಹೋಗಿ ಬೈ ಮಾಡಬಹುದು. ಹೆಂಗೂ ಗೊತ್ತಾಗ್ತಿಲ್ಲ ಅಂತ ಅಂದ್ರೆ ನಿಮ್ಗೆ ಡೈರೆಕ್ಟ್ ಅಮೆಝಾನ್ಗೆ ಹೋಗಿ ಅಡ್ಜಾಸ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಅಲ್ಲೇ ಸಿಗುತ್ತೆ. ಯಾರು ಈ ತರ ಗಾಡಿಗಳ್ಗೆ ಹಾಕ್ಸ್ಕೊಂಡ್ಬಿಟ್ಟು ನಮ್ ಬಾಳೆನಾಗ್ಬೇಡ. ಬರೀ ಇಂಥದೇ.